ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ನಮ್ಗೆ ಇನ್ನೇನು ಯುಗಾದಿ ಹಬ್ಬ ಬಂದೇ ಬಿಡ್ತು. ಹಾಗಾಗಿ ಯುಗಾದಿ ಹಬ್ಬ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ನಾವು ಹೊಸ ವರ್ಷವನ್ನು ಬರಮಾಡಿಕೊಳ್ಳುತ್ತೇವೆ. ಈಗ ಯುಗಾದಿ ನಂತರದಲ್ಲೇ ನಾವು ಹೊಸ ಹಬ್ಬಗಳನ್ನ ಎಲ್ಲದೂ ಕೂಡ ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೇವೆ. ಅದು ನಮಗೊಂಥರ ಖುಷಿಯಾದ ವಿಚಾರ ಅಲ್ವಾ. ಹಾಗಾಗಿ ಈ ಹೊಸ ವರ್ಷ ಅಂತೇಳಿ ನಾವು ಮೊದಲು ಪ್ರತಿಯೊಬ್ಬರು ಕೂಡ ಮಾಡೋವಂಥದ್ದು ಏನಪ್ಪ ಅಂತಂದರೆ ಮನೆಯನ್ನು ಶುದ್ಧಿ ಮಾಡಿಕೊಳ್ಳುವಂಥದ್ದು. ಅಂದರೆ ಶುದ್ಧಿ ಅಂದರೆ ದಿನನಿತ್ಯ ಕೆಲಸ ಮಾಡುವಂಥದ್ದು ಅಂತಲ್ಲ, ಪೊರೆ ತೆಗಿಯುವಂಥದ್ದು, ಜೇಡ್ರ ಬಲೆ ತೆಗಿಯುವಂಥದ್ದು, ಮನೆ ಬೆಡ್ಶೀಟ್ಸು ಎಲ್ಲ ಕೂಡ ವಾಶ್ ಮಾಡ್ಕೊಳ್ಳೋವಂಥದ್ದು, ಮನೆಯನ್ನೆಲ್ಲ ಒಟ್ಟಿನಲ್ಲಿ ಎಲ್ಲನೂ ಕೂಡ ಸರೌಂಡಿಂಗ್ ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋವಂಥದ್ದು. ಹಾಗಾಗಿ ಇವತ್ತು ನಾನು ನಿಮಗೆ ಎಂದು ಕ್ಲೀನ್ ಮಾಡ್ಕೋಬೇಕು, ಯಾವೆಲ್ಲ ರೀತಿಯಲ್ಲಿ ಕ್ಲೀನ್ ಮಾಡ್ಕೋಬೇಕು, ಯಾವ ಸಮಯದಲ್ಲಿ ಮಾಡಿದರೆ ಒಳ್ಳೆಯದು, ಹಾಗೆ ಮುಟ್ಟಿನ ಸಮಯದಲ್ಲಿ ಯಾವ ರೀತಿ ಕ್ಲೀನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ನೋಡಿ, ಈಗ ನಮಗೆ ಯಾವಾಗಿಂದ ಪ್ರಾರಂಭ ಮಾಡಬೇಕು ಅಂದರೆ ಈಗ ಹೋಳಿ ಹುಣ್ಣಿಮೆ ನಂತರ ಪ್ರಾರಂಭ ಮಾಡಬೇಕಾಗುತ್ತದೆ. ಆದರೆ ನಮಗೆ ಇವತ್ತೇ ನಮಗೆ ಸಂಕಷ್ಟ ಚತುರ್ಥಿ, ಹಾಗೆ ನಾಳೆ ಶನಿವಾರ ಏನಾಗುತ್ತೆ ಅಂದರೆ ತುಂಬ ಜನಕ್ಕೆ ಮನೆ ವಾರ ಆಗಿರುತ್ತೆ. ಹಾಗಾಗಿ ಅಂದು ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಭಾನುವಾರ 8ನೇ ತಾರೀಕಿಂದ ನೀವು ಕ್ಲೀನ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ನಂತರದ ಭಾನುವಾರ 15ನೇ ತಾರೀಕು ಮಂಗಳವಾರದವರೆಗೂ ಸಮಯವಿರುತ್ತೆ. ಮಂಗಳವಾರ 17ನೇ ತಾರೀಕು ಬಂದ್ಬಿಡುತ್ತೆ. ಅಲ್ಲಿವರೆಗೂ ಸಮಯವಿರುತ್ತೆ. ಆದರೆ 18ರಿಂದ ನಮಗೆ ಅಮಾವಾಸ್ಯೆ ಪ್ರಾರಂಭ ಆಗಿಬಿಡುತ್ತೆ. ಹಾಗಾಗಿ ಅವಾಗ ನಾವು ಮಾಡೋದಕ್ಕೆ ಬರೋದೇ ಇಲ್ಲ. ಹಾಗಾಗಿ 17ರ ಒಳಗೆ, ಈ ಭಾನುವಾರ 8ರಿಂದ ಮಂಗಳವಾರ 17ರ ಒಳಗೆ ನಾವು ಶುದ್ಧಿ ಮಾಡ್ಕೋಬೇಕು. ಆದರೆ ಸಮಸ್ಯೆ ಏನಪ್ಪ ಅಂತಂದರೆ ಈ ಮಂಗಳವಾರ, ಶುಕ್ರವಾರ, ಮನೆ ದೇವ್ರ ವಾರ, ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆ ಇಂಥ ದಿವಸದಲ್ಲಿ ನಾವು ಯಾವುದೇ ಕಾರಣಕ್ಕೂ ಮನೆಯನ್ನು ಕ್ಲೀನ್ ಮಾಡಲಿಕ್ಕೆ ಹೋಗಬಾರ್ದು. ಅದರಲ್ಲೂ ವಿಶೇಷವಾಗಿ ಮಂಗಳವಾರ, ಶುಕ್ರವಾರ ಅಂತೂ ನಾವು ಕ್ಲೀನ್ ಮಾಡಲೇಬಾರ್ದು. ಹಾಗಾಗಿ ನಮಗೇನು ಉಳಿದಿರುವಂಥ ಮಧ್ಯದಲ್ಲಿ ಸಮಯಗಳನ್ನು ನೋಡಿಕೊಂಡು ನೀವು ಶುದ್ಧಿ ಮಾಡ್ಕೋಬೇಕಾಗುತ್ತೆ. ಈಗ ಶುದ್ಧಿ ಮಾಡಬೇಕಂದ್ರೆ ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ನಾವು ಮೊದಲು ಗಮನದಲ್ಲಿ ಇಟ್ಕೋಬೇಕಾಗಿರುವಂಥದ್ದು ಸೂರ್ಯಾಸ್ತ ಆದ ನಂತರದಲ್ಲಿ ಮನೆ ಶುದ್ಧಿ ಮಾಡಬಾರ್ದು. ಹಾಗೆಯೇ ಬೆಳಿಗ್ಗೆ ನಮಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೂ ಕೂಡ ನಾವು ಪ್ರಾರಂಭ ಮಾಡಬಾರ್ದು. ಯಾಕಂತಂದರೆ ಅದು ಬ್ರಾಹ್ಮಿ ಮುಹೂರ್ತವಾಗಿರ್ತದೆ. ಆ ಸಮಯದಲ್ಲಿ ನಾವು ದೇವರ ಪೂಜೆಗೆ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು, ಮನೆಯನ್ನೆಲ್ಲ ಶುದ್ಧಿ ಮಾಡಬಾರ್ದು. ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದರೆ ವರ್ಕ್ ಮಾಡೋರು ಇರ್ತಾರೆ. ಹಾಗಾಗಿ ಅಷ್ಟರೊಳಗೆ ಈಗ 7 ಗಂಟೆ ಒಳಗೆ ಮುಗಿಸ್ಕೊಂಬಿಡೋಣ ಅಂತೇಳಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ಅವೆಲ್ಲನೂ ಇರುತ್ತೆ. ಆದಷ್ಟು ಒಂದು ಸ್ವಲ್ಪ ರಜಾ ಹಾಕಿನೇ ನೀವು ಶುದ್ಧಿ ಮಾಡ್ಕೊಳ್ಳಿ. ಬಟ್ ಬ್ರಾಹ್ಮಿ ಮುಹೂರ್ತದಲ್ಲ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಸಂಜೆ ಸೂರ್ಯಾಸ್ತ ನಂತರದಲ್ಲಿ ಒಂದು 6 ಗಂಟೆ 6:30 ನಂತರದಲ್ಲಿ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗಬಾರ್ದು. ಕಸನೆಲ್ಲ ಹೊರಗೆ ಹಾಕೋದು ಅವೆಲ್ಲ ನಾವು ಮಾಡಲೇಬಾರ್ದು. ಅದು ನಮಗೆ ಲಕ್ಷ್ಮೀ ಅಮ್ಮನ ಅನುಗ್ರಹ ಸಿಗೋದಿಲ್ಲ, ಹಣದ ಕೊರತೆ ಹೆಚ್ಚಾಗ್ತಾ ಹೋಗುತ್ತದೆ. ಹಾಗಾಗಿ ನಾನೀಗ ಏನು ತಿಳಿಸ್ಕೊಟ್ಟಿದ್ದೇನೋ ಆ ಒಂದು ಸಮಯದಲ್ಲಿ ನೀವು ಭಾನುವಾರ 8ನೇ ತಾರೀಕಿಂದ ಮಂಗಳವಾರ 17, ಮಂಗಳವಾರ ಕ್ಲೀನ್ ಮಾಡೋ ಹಾಗಿಲ್ಲ. ಅಷ್ಟರೊಳಗೆ ನೀವು ಯಾವೆಲ್ಲ ದಿನಗಳು ಬರುತ್ತೋ ಅದು ನೋಡಿಕೊಂಡು ನೀವು ನಿಮ್ಮ ಮನೆ ವಾರದಲ್ಲೂ ಕೂಡ ನೀವು ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ. ಆ ಒಂದು ದಿವಸಗಳು ಬಿಟ್ಟು ನೀವು ಬೇರೆ ದಿವಸ ಶುದ್ಧಿ ಮಾಡ್ಕೊಳ್ಳಿ. ಈಗ ನಾವು ದಿನಗಳನ್ನ ತಿಳ್ಕೊಂಡ್ವಿ. ಆದರೆ ಮುಖ್ಯವಾಗಿ ನಮಗೆ ಸಮಸ್ಯೆ ಆಗುವಂಥದ್ದು ಏನಪ್ಪ ಅಂತಂದರೆ ಮುಟ್ಟಿನ ಸಮಸ್ಯೆ. ಈಗ ಮನೇಲಿ ಹೆಣ್ಮಕ್ಳು ಅಂದರೆ ಪುಟ್ಟ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಮುಟ್ಟಿನ ಸಮಸ್ಯೆ ಬಂದಾಗ ನಾವು ಏನು ಮಾಡಬೇಕು ಅಂತಂದರೆ ಸದ್ಯದಲ್ಲೇ ಬಂದರೆ ನೀವು ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನಂತರದಲ್ಲಿ ನೀವು ಮನೆಯೆಲ್ಲ ಶುದ್ಧಿ ಮಾಡ್ಕೊಳ್ಳಿ. ಆದರೆ ಏನಾಗುತ್ತೆ ಅಂದರೆ ಕೊನೆಯಲ್ಲಿ ಹಬ್ಬ ಇನ್ನೂ 1 ದಿವಸ 2 ದಿವಸ ಇದ್ದಂಗೆ ನಮಗೆ ಆ ಸಮಸ್ಯೆ ಬಂದಾಗ ಅದು ನಮಗೆ ಪ್ರಕೃತಿ ದತ್ತವಾದದ್ದು, ನಾವು ಏನೂ ಮಾಡೋದಕ್ಕಾಗೋದಿಲ್ಲ. ಈಗ ನೀವು ಕ್ಲೀನ್ ಮಾಡ್ಕೊಳ್ಳಿ. ಆ ಕೊನೆಯ ಸಮಯ ಬಂದಾಗ ನೀವು ಆದಷ್ಟು ಏನನ್ನು ಮುಟ್ಟೋದಕ್ಕೆ ಹೋಗಬೇಡಿ. ಒಂದೇ ಕಡೆ ಇದ್ದು ನೀವು ಅದನ್ನು ನಿಮ್ಮದೆಲ್ಲ ಪೀರಿಯಡ್ಸ್ ಮುಗಿದ್ಮೇಲೆ ನೀವು ಬೆಡ್ಶೀಟ್ನ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ಹಸುವಿನ ಗಂಜಲ ಹಾಕಿ ಶುದ್ಧಿ ಮಾಡ್ಕೊಂಬಿಡಿ. ಮನೆಗೆಲ್ಲ ಹಸುವಿನ ಗಂಜಲ ಹಾಕಿ ಶುದ್ಧಿ ಮಾಡ್ಕೊಳ್ಳಿ. ಹಾಗೆಯೇ ಈಗ ಮನೆ ಕ್ಲೀನ್ ಮಾಡ್ಕೋಬೇಕಾದ್ರೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಈಗ ಪ್ರತಿನಿತ್ಯನೂ ಕೂಡ ನೀವು ಮನೆ ಕ್ಲೀನ್ ಮಾಡ್ಕೊಳ್ತಾ ಇರ್ತೀರಿ. ಕ್ಲೀನ್ ಅಂದರೆ ಕಸ ಗುಡಿಸೋದು, ನೆಲ ಒರೆಸೋದು. ಆದರೆ ನಾವು ಮುಖ್ಯ ದ್ವಾರ ಅನ್ನೋದು ಏನಿರುತ್ತಪ್ಪ ಅಂತಂದರೆ ನಾವು ಯಾವಾಗ ಅದನ್ನು ಪ್ರತಿ ವಾರನೂ ಕೂಡ ನಾವು ಒರೆಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ಈ ಹಬ್ಬದ ಸಮಯದಲ್ಲಿ ನಾವು ಪ್ರತಿಯೊಂದು ಬಾಗಿಲಿನೆಲ್ಲ ಒರೆಸ್ತಾ ಇರ್ತೇವೆ. ಆ ಒಂದು ಸಮಯದಲ್ಲಿ ಆದಷ್ಟು ದ್ವಾರಗಳು ಸಹ ನೀವು ಒಂದು ನೀರಿಗೆ ಹಸುವಿನ ಗಂಜಲವನ್ನು ಹಾಕಿ ಒರೆಸಿದ್ರೆ ತುಂಬಾ ಒಳ್ಳೆಯದು. ನಿಮಗೆ ಇನ್ನೊಂದು ಮಾಹಿತಿ ಹೇಳಬೇಕು, ಮನೆ ಒಳಗೆ ಏನೇ ಒಂದು ನೆಗೆಟಿವ್ ಎನರ್ಜಿ ಇರ್ಬೋದು. ಕೆಲವೊಬ್ರು ಹೇಳ್ತಾ ಇರ್ತಾರೆ ನಮ್ಮ ಮನೆ ಒಳಗೆ, ನಮ್ಮ ಮನೆಯ ಹೊರಭಾಗದಲ್ಲಿ ಯಾರೇನೋ ಹಾಕ್ಬಿಟ್ಟಿದ್ದಾರೆ, ಹಾಗೆಲ್ಲನೂ ಅಂತ ಇರ್ತೀರಾ. ಆ ಒಂದು ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ಮುಖ್ಯ ದ್ವಾರ ನೀವು ಆದಷ್ಟು ಹಸುವಿನ ಗಂಜಲ ಹಾಕಿ ಶುದ್ಧಿ ಮಾಡ್ಕೊಳ್ಳಿ. ಹಾಗೆಯೇ ವಸ್ತಿಲಿ ಏನಿರುತ್ತೋ ವಸ್ತಿಲಿಗೂ ಕೂಡ ನೀವು ಪ್ರತಿನಿತ್ಯ ಹಸುವಿನ ಗಂಜಲ ಹಾಕಿದಾಗ ಅದು ನಮ್ಗೆ ಯಾವುದೂ ಕೂಡ ತಟ್ಟೋದಿಲ್ಲ. ಹಾಗೆ ಈಗ ಹೇಳಿದ್ನಲ್ಲ ಯಾರು ಏನೋ ಹಾಕಿರ್ತಾರೆ ಅಂತೇಳಿ, ಅದ್ರ ಮೇಲೇನಾದರೂ ನೀವು ಹಸುವಿನ ಗಂಜಲ ಹಾಕಿದ್ರೆ ಅದು ನಮಗೆ ದೋಷ ಬರಲ್ಲ ಅಂತಾರೆ ಕೆಲವು ಹಿರಿಯರು ಹೇಳುವಂಥ ಮಾತು. ಅಷ್ಟು ನಮಗೆ ಅದು ಹಸುವಿನ ಗಂಜಲ ಅನ್ನೋದು ತುಂಬ ಪವಿತ್ರವಾದದ್ದು, ನಮ್ಗೆ ಅಷ್ಟು ಎಫೆಕ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ಹಸುವಿನ ಗಂಜಲವನ್ನು ಉಪಯೋಗಿಸ್ಕೊಂಡು ಮನೆಯನ್ನು ಶುದ್ಧಿ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲ ಕ್ಲೀನೆಲ್ಲ ಮಾಡಿರ್ತೀರ ತಾನೇ, ನೀವು ಜೇಡರ ಬಲೆ ತೆಗೆದು ಎಲ್ಲ ಒರೆಸಿ ಎಲ್ಲ ಮಾಡಿರ್ತೀರ. ಕೊನೆಯಲ್ಲಿ ಹಸುವಿನ ಗಂಜಲವನ್ನು ಹಾಕಿ ನಂತರದಲ್ಲಿ ನೀವು ಯುಗಾದಿ ಹಬ್ಬದ ಒಂದು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಯುಗಾದಿ ಹಬ್ಬ ಅಂತ ಬಂದಾಗ ನಾವು ಅರಿಶಿಣ ಕುಂಕುಮದಿಂದನೇ ಪ್ರಾರಂಭ ಮಾಡಬೇಕು. ಹಾಗಾಗಿ ಮನೆಯಲ್ಲಿ ಈಗಾಗಲೇ ತುಂಬ ಹಳೇದಾಗಿದೆ, ಧೂಳು ಹಿಡಿದಿದೆ ಅನ್ನುವಂಥದ್ದು ಏನಾರ ಸಾಮಾನುಗಳಿದ್ರೆ ಎಲ್ಲವನ್ನೂ ತೆಗೆದ್ಬಿಡಿ. ಇನ್ನೊಂದೇನಪ್ಪ ಅಂತಂದರೆ ಈಗ ನೀವು ಏನು ಮನೇಲಿ ಸಾಮಾನು ಇಟ್ಕೊಂಡಿರ್ತೀರಿ ಅದು ನಿಮಗೆ ಉಪಯೋಗ ಬರೋದಿಲ್ಲ, ಅದು ಚೆನ್ನಾಗಿದೆ ಅಂತ ಅಂದರೆ ಯಾರಾದರೂ ಉಪಯೋಗ ಆಗುವಂಥವ್ರಿಗೆ ಕೊಟ್ಬಿಡಿ. ಅಥವಾ ಹಾಳಾಗಿರೋದು, ಮುರಿದಿರೋ ಅಂಥದ್ದು ಅಂಥವೆಲ್ಲ ಇದೆ
ಅಂತಂದರೆ ನೀವು ಆದಷ್ಟು ಅದು ಮಾರಿಬಿಟ್ಟು ಅದು ಬಂದಿರೋ ದುಡ್ಡಲ್ಲಿ ನೀವೇನಾದರೂ ಒಂದು ವಸ್ತುಗಳನ್ನ ತೆಗೆದುಕೋಬೋದು. ಈ ರೀತಿಯಾಗಿ ಆದಷ್ಟು ಮನೆಯಲ್ಲಿ ವಸ್ತುಗಳನ್ನ ಕಡಿಮೆ ಮಾಡಿಕೊಂಡು ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆನ ತೆಗೆದುಕೊಂಡು ಬರೋದು, ಪೂಜಾ ಸಾಮಗ್ರಿ ತೆಗೆದುಕೊಂಡು ಬರೋದು, ಯುಗಾದಿ ಹಬ್ಬ ಆಚರಣೆ ಮಾಡೋದು, ಬಾಗಿಲಿಗೆ ನಾವು ಬೇವಿನ ಸೊಪ್ಪು ಮಾವಿನ ತೋರಣ ಕಟ್ಟುವುದು, ಇದೆಲ್ಲದೂ ಕೂಡ ಒಂಥರ ಖುಷಿ ಕೊಡೋಂಥ ವಿಚಾರಗಳೇ ಆಗಿರ್ತವೆ. ಹಾಗಾಗಿ ಯುಗಾದಿ ಹಬ್ಬದಲ್ಲಿ ನೀವು ಇದೊಂದು ಪಾಲನೆ ಮಾಡ್ಕೊಳ್ಳಿ. ನಾನು ಏನೆಲ್ಲ ದಿನಗಳು ತಿಳಿಸಿದ್ದೇನೋ ಆ ದಿನಗಳಲ್ಲಿ ಬೇಡ, ಅಷ್ಟನ್ನು ಬಿಟ್ಟು ನೀವು ಬೇರೆ ಒಂದು ಸಮಯದಲ್ಲಿ ನೀವು ಶುದ್ಧಿ ಮಾಡಿಕೊಳ್ಳಿ. ಎಲ್ಲರೂ ಸೇರಿ ಯುಗಾದಿ ಹಬ್ಬವನ್ನು ನಾವು ಬರಮಾಡಿಕೊಳ್ಳೋಣಂತೆ, ಹೊಸ ವರ್ಷನ ಖುಷಿಯಾಗಿ ಆಚರಣೆ ಮಾಡೋಣಂತೆ. ಹಾಗೆಯೇ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.